ನಮಸ್ಕಾರ ಫ್ರೆಂಡ್ಸ್. ನೀವೆಂತಾದರೂ ಯೋಚನೆ ಮಾಡಿದ್ದೀರಾ? ಜಪಾನಿನ ಒಂದು ಪುಟ್ಟ ದ್ವೀಪದಲ್ಲಿ ಜನರು ಹೇಗೆ 100 ವರ್ಷಕ್ಕೂ ಹೆಚ್ಚು ಕಾಲ ನಗುತ್ತಾ ಯಾವುದೇ ದೊಡ್ಡ ಕಾಯಿಲೆ ಇಲ್ಲದೆ ಬದುಕ್ತಾರೆ ಅಂತ. ಅವರಿಗೆ ವಯಸ್ಸಾದರೂ ಅವರ ಮನಸ್ಸು ಮಾತ್ರ ಯಾಕೆ ಕುಂದೋದಿಲ್ಲ? ಬೆಳಿಗ್ಗೆ ಹಾಸಿಗೆಯಿಂದ ಹೇಳಲು ಅವರಿಗೆ ಅಂಥದ್ದೇನು ಸ್ಫೂರ್ತಿ? ಸ್ನೇಹಿತರೆ, ಇವತ್ತಿನ ವಿಡಿಯೋ ತುಂಬಾ ಸ್ಪೆಷಲ್. ಯಾಕಂದರೆ ಇದು ಒಂದು ಪುಸ್ತಕದ ಕಥೆ ಅಲ್ಲ. ಇದು ನಿಮ್ಮೆಲ್ಲರ ಜೀವನಕ್ಕೆ ನೆಮ್ಮದಿ ನೀಡುವ ಸಂಜೀವನಿ ಇದ್ದಂಗೆ. ನಾವು ಎಷ್ಟೇ ದುಡ್ಡು, ಎಷ್ಟೇ ಸಂಪಾದನೆ ಮಾಡಿದ್ರೂ, ಎಷ್ಟೇ ದೊಡ್ಡ ಕೆಲಸದಲ್ಲಿ ಇದ್ದರೂ ಮನಸ್ಸಿಗೆ ನೆಮ್ಮದಿ ಇಲ್ಲ ಅಂದರೆ ಎಲ್ಲವೂ ವ್ಯರ್ಥ ಅಲ್ವಾ? ಅದಕ್ಕೆ ಉತ್ತರವೇ ಇಕಿಗೈ. ನಿಮ್ಮ ನೆಚ್ಚಿನ ಕನ್ನಡ ಬುಕ್ ಸಮರಿ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಪ್ರಪಂಚದಾದ್ಯಂತ ಕೋಟ್ಯಾಂತರ ಜನಗಳ ಬದುಕನ್ನೇ ಬದಲಾಯಿಸಿದ ಜಪಾನಿಯರ ದೀರ್ಘಾಯುಷಿನ ರಹಸ್ಯವಾದ ಇಕಿಗೈ ಪುಸ್ತಕದ ಪ್ರತಿಯೊಂದು ಪುಟವನ್ನು ನಾವು ಆಳವಾಗಿ ಜಾಲಾಡಲಿದ್ದೇವೆ. ಈ ವಿಡಿಯೋ ಸ್ವಲ್ಪ ಲೆಂತಿಯಾಗಿದೆ, ಆದರೆ ನಾನು ನಿಮಗೆ ಭರವಸೆ ಕೊಡ್ತೀನಿ, ಈ ವಿಡಿಯೋ ಮುಗಿಯೋದ್ರೊಳಗೆ ನಿಮ್ಮ ಬದುಕಿನ ದೃಷ್ಟಿಕೋನವೇ ಬದಲಾಗುತ್ತೆ. ನಿಮ್ಮ ಜೀವನದ ನಿಜವಾದ ಉದ್ದೇಶ ಅಂದರೆ ನಿಮ್ಮ ಇಕಿಗೈ ಯಾವುದು ಅಂತ ನಿಮಗೆ ತಿಳಿಯುತ್ತೆ. ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡದೆ, ಒಂದು ವೇಳೆ ಈ ವಿಷಯಗಳು ನಿಮಗೆ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಪ್ರೀತಿ ಪಾತ್ರ ಜೊತೆ ಶೇರ್ ಮಾಡಿ. ಬನ್ನಿ, ತಡ ಮಾಡದೆ ಜಪಾನಿಯರ ಆ ಸುಂದರ ಪ್ರಪಂಚಕ್ಕೆ ಕಾಲಿಡೋಣ. 1. ಇಕಿಗೈ, ವಯಸ್ಸಾದರೂ ಯುವಕರತ್ತೆ ಇರುವ ಕಲೆ. ಸ್ನೇಹಿತರೆ, ಮೊದಲನೇ ಅಧ್ಯಾಯವನ್ನು ಒಂದು ಪ್ರಶ್ನೆಯೊಂದಿಗೆ ಶುರು ಮಾಡೋಣ. ಬೆಳಗ್ಗೆ ಎದ್ದ ತಕ್ಷಣ ನಿಮ್ಮ ಮನಸ್ಸಿಗೆ ಬರುವ ಮೊದಲ ಆಲೋಚನೆ ಯಾವುದು? ಅಯ್ಯೋ, ಮತ್ತೆ ಬೆಳಗಾಯ್ತಾ, ಮತ್ತೆ ಅದೇ ಕೆಲಸ, ಅದೇ ಟ್ರಾಫಿಕ್, ಅದೇ ಜಂಜಾಟನ ಅಂತ ನಿಮಗೆ ಅನಿಸುತ್ತಾ? ಅಥವಾ ವಾವ್, ಇವತ್ತು ನನಗೆ ಇಷ್ಟವಾದ ಕೆಲಸ ಮಾಡೋದಕ್ಕೆ ಇನ್ನೂ ಒಂದಿನ ಹೊಸ ದಿನ ಸಿಕ್ತು ಅಂತ ಉತ್ಸಾಹದಿಂದ ಹಾಸಿಗೆಯಿಂದ ಹೇಳ್ತೀರಾ? ಜಪಾನ್ನ ಒಕಿನಾವಾ ದ್ವೀಪದಲ್ಲಿ ವಾಸಿಸುತ್ತಿರುವ ಜನರಿಗೆ ಬೆಳಗ್ಗೆ ಹೇಳಲು ಒಂದು ಬಲವಾದ ಕಾರಣ ಇರುತ್ತೆ. ಅದನ್ನೇ ಅವರು ಇಕಿಗೈ ಅಂತ ಕರೀತಾರೆ. ಹಾಗಾದರೆ ಈ ಇಕಿಗೈ ಅಂದರೆ ಏನು? ಸರಳವಾಗಿ ಹೇಳಬೇಕಪ್ಪ ಅಂದರೆ, ಇಕಿಗೈ ಅನ್ನೋದು ಬದುಕುವ ಸಂತೋಷ ಅಥವಾ ನಾವು ಅಸ್ತಿತ್ವದಲ್ಲಿರಲು ಒಂದು ಕಾರಣ. ಜಪಾನಿಯರ ಪ್ರಕಾರ ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ಇಕಿಗೈ ಇದ್ದೇ ಇರುತ್ತೆ. ಕೆಲವರು ಅದನ್ನು ಈಗಾಗಲೇ ಕಂಡುಕೊಂಡಿರ್ತಾರೆ, ಇನ್ನು ಕೆಲವರು ಅದನ್ನು ಹುಡುಕ್ತಾ ಇರ್ತಾರೆ. ನಮ್ಮಲ್ಲಿ ಬಹಳಷ್ಟು ಜನ ಅಂದ್ಕೊಳ್ತಾರೆ, ನಾನು ಆದಷ್ಟು ಬೇಗ ನಿವೃತ್ತಿ ಅಥವಾ ರಿಟೈರ್ಮೆಂಟ್ ತಗೊಂಡು ಆಮೇಲೆ ಆರಾಮಾಗಿ ರೆಸ್ಟ್ ಮಾಡ್ಕೊಂಡು ಇರ್ತೀನಿ ಅಂತ. ಆದರೆ ನಿಮಗೆ ಗೊತ್ತಾ, ಜಪಾನೀಸ್ ಭಾಷೆಯಲ್ಲಿ ನಿವೃತ್ತಿ ಅನ್ನೋದಕ್ಕೆ ಸರಿಯಾದ ಪದವೇ ಇಲ್ಲ. ಹೌದು, ನೀವು ಕೇಳ್ತಿರೋದು ನಿಜ. ಅಲ್ಲಿನ ಜನರಿಗೆ ವಯಸ್ಸಾಯಿತು ಅಂತ ಕೆಲಸ ನಿಲ್ಲಿಸೋದು ಗೊತ್ತೇ ಇಲ್ಲ. ಅವರು ಸಾಯುವ ಕೊನೆ ಗಳಿಗೆಯವರೆಗೂ ತಮಗೆ ಇಷ್ಟವಾದ ಕೆಲಸವನ್ನು, ತೋಟಗಾರಿಕೆಯನ್ನು ಅಥವಾ ಸಮಾಜ ಸೇವೆಯನ್ನು ಮಾಡ್ತಾನೆ ಇರ್ತಾರೆ. ಅದಕ್ಕಾಗಿಯೇ ಅವರು 100 ವರ್ಷಗಳಾದರೂ ಅಷ್ಟು ಲವಲವಿಕೆಯಿಂದ ಇರ್ತಾರೆ. ಈ ಪುಸ್ತಕದ ಲೇಖಕರು ಪ್ರಪಂಚದಾದ್ಯಂತ ಸಂಶೋಧನೆ ನಡೆಸಿದಾಗ ಅವರಿಗೆ ಸಿಕ್ಕಿದ ಆಶ್ಚರ್ಯಕರ ಸಂಗತಿ ಏನಪ್ಪ ಅಂದರೆ ಬ್ಲೂ ಝೋನ್ಸ್ ಅಂದರೆ ಪ್ರಪಂಚದ ಅತಿ ಹೆಚ್ಚು ದೀರ್ಘಾಯುಷಿಗಳು ವಾಸಿಸುವ ಜಾಗ. ಇದರಲ್ಲಿ ಜಪಾನ್ನ ಒಕಿನಾವಾ ದ್ವೀಪ ಅಗ್ರಸ್ಥಾನದಲ್ಲಿದೆ. ಇಲ್ಲಿನ ಜನರು ಕೇವಲ ಹೆಚ್ಚು ವರ್ಷ ಬದುಕುತ್ತಾರೆ ಅನ್ನೋದು ಮಾತ್ರ ವಿಶೇಷ ಅಲ್ಲ, ಅವರು ಸಾಯುವವರೆಗೂ ಹಾಸಿಗೆ ಹಿಡಿಯದೆ, ಕಾಯಿಲೆ ಬೀಳದೆ ಆರೋಗ್ಯವಾಗಿ ಬದುಕ್ತಾರೆ. ಸ್ನೇಹಿತರೆ, ಊಹಿಸ್ಕೊಳ್ಳಿ, 80-90 ವರ್ಷದ ಅಜ್ಜ ಅಜ್ಜಿಯರು ಟೆನ್ನಿಸ್ ಆಡ್ಬೋದು, ಗುಡ್ಡ ಹತ್ತೋದು, ಬೈಕ್ ಓಡಿಸೋದನ್ನು ನೋಡಿದ್ರೆ ಹೇಗಿರುತ್ತೆ? ಒಕಿನಾವಾದಲ್ಲಿ ಇದು ಸರ್ವೇಸಾಮಾನ್ಯ. ಈ ಅಧ್ಯಾಯದಲ್ಲಿ ಲೇಖಕರು ಹೇಳುವ ಮುಖ್ಯ ಗುಟ್ಟು ಏನಪ್ಪ ಅಂದರೆ, ಯಾರು ತಮ್ಮ ಮೆದುಳು ಮತ್ತು ದೇಹವನ್ನು ಸದಾ ಚಟುವಟಿಕೆಯಿಂದ ಇಟ್ಕೊಳ್ತಾರೋ ಅವರಿಗೆ ವಯಸ್ಸಾಗುವುದಿಲ್ಲ. ನೀವು ಯಾವಾಗ ನನಗೆ ವಯಸ್ಸಾಯಿತು, ಇನ್ನು ನನ್ನಿಂದ ಏನೂ ಮಾಡೋಕ್ಕೂ ಆಗಲ್ಲ ಅಂತ ಸುಮ್ಮನೆ ಕೂರ್ತಿರೋ ಅಂದೇ ನೀವು ಮಾನಸಿಕವಾಗಿ ಮುದುಕರಾಗ್ಬಿಡ್ತೀರಾ. ಹಾಗಾದರೆ ನಮ್ಮ ಇಕಿಗೈಯನ್ನು ಕಂಡುಹಿಡಿಯೋದು ಹೇಗೆ? ಅದಕ್ಕೆ ಈ ಪುಸ್ತಕದಲ್ಲಿ ಒಂದು ಸುಂದರವಾದ ಮಾರ್ಗವನ್ನು ಹೇಳಿದ್ದಾರೆ. ಅದು 4 ವಿಷಯಗಳ ಸಂಗಮ. 1, ನಿಮಗೆ ಏನು ಇಷ್ಟ?
2 ನೀವು ಏನನ್ನು ಚೆನ್ನಾಗಿ ಮಾಡಬಲ್ಲಿರಿ. 3 ಈ ಪ್ರಪಂಚಕ್ಕೆ ನಿಮ್ಮಿಂದ ಏನು ಬೇಕಿದೆ. 4 ಯಾವುದರಿಂದ ನೀವು ಹಣ ಗಳಿಸಬಹುದು. ಯಾವಾಗ ಈ 4 ವಿಷಯಗಳು ಒಂದೇ ಬಿಂದುವಿನಲ್ಲಿ ಸೇರ್ತವೋ ಅದೇ ನಿಮ್ಮ ಇಕಿಗೈ. ಇದೇ ನಿಮ್ಮ ದೀರ್ಘಾಯುಷಿನ ರಹಸ್ಯ. ಸ್ನೇಹಿತರೆ, ಇವತ್ತಿನಿಂದಲೇ ಯೋಚನೆ ಮಾಡಿ, ನಿಮ್ಮನ್ನು ಬೆಳಗ್ಗೆ ಎಬ್ಬಿಸುವ ಆ ಕಾರಣ ಯಾವುದು? ಅದು ನಿಮ್ಮ ಮಕ್ಕಳಾಗಿರಬಹುದು, ಅದು ನಿಮ್ಮ ಕೆಲಸ ಆಗಿರಬಹುದು, ಅಥವಾ ಯಾವುದೋ ಒಂದು ಹವ್ಯಾಸ ಆಗಿರಬಹುದು. ಅದನ್ನೇ ಗಟ್ಟಿಯಾಗಿ ಹಿಡಿದುಕೊಳ್ಳಿ. ಅಧ್ಯಾಯ 2: ವಯಸ್ಸಾಗದಂತೆ ತಡೆಯುವ ರಹಸ್ಯಗಳು ಮತ್ತು ಅರಹಾಚಿಬು. ಸ್ನೇಹಿತರೆ, ಈಗ ನಾವು ಜಪಾನಿಯರ ಅಡುಗೆ ಮನೆಗೆ ಹೋಗೋಣ. ಒಕಿನಾವಾದಲ್ಲಿ 100 ವರ್ಷ ದಾಟಿದ ಅಜ್ಜ ಅಜ್ಜಿಯರ ಬಳಿ ಹೋಗಿ, ನಿಮ್ಮ ಈ ಅದ್ಭುತವಾದ ಆರೋಗ್ಯದ ಗುಟ್ಟೇನು? ನೀವು ಕಾಯಿಲೆ ಬೀಳೋದೇ ಇಲ್ವಾ ಅಂತ ಕೇಳಿದ್ರೆ ಅವರು ಮುಗುಳ್ನಗುತ್ತಾ ನೀಡುವ ಉತ್ತರ ಒಂದೇ, ಅದುವೇ ಅರಹಾಚಿಬು. ಇದು ಕೇಳೋದಕ್ಕೆ ಯಾವುದೋ ಮಂತ್ರದ ಥರ ಇದೆ ಅಲ್ವಾ? ಹೌದು, ಇದು ಜಪಾನಿಯರ ಆರೋಗ್ಯ ಮಂತ್ರವೇ ಸರಿ. ಊಟಕ್ಕೆ ಕುಳಿತುಕೊಳ್ಳುವ ಮೊದಲು ಮತ್ತು ಊಟ ಮುಗಿಸಿದ ನಂತರ ಅವರು ಈ ಪದವನ್ನು ಹೇಳ್ತಾರೆ. ಇದರ ಅರ್ಥ ಇಷ್ಟೇ: ನಿಮ್ಮ ಹೊಟ್ಟೆ 80% ತುಂಬಿದ ತಕ್ಷಣ ಊಟ ಮಾಡೋದನ್ನು ನಿಲ್ಲಿಸಿ. ಸ್ವಲ್ಪ ಯೋಚನೆ ಮಾಡಿ, ನಮ್ಮ ದಿನಚರಿ ಹೇಗಿರುತ್ತೆ? ನಮಗೆ ಇಷ್ಟವಾದ ಊಟ ಇದ್ದರೆ ಅಥವಾ ಬಿರಿಯಾನಿ ಸಿಕ್ಕಿದ್ರೆ ಹೊಟ್ಟೆ ಬಿರಿಯುವಷ್ಟು ತಿಂತೀವಿ. ಊಟ ಆದಮೇಲೆ ಹೇಳೋಕ್ಕೂ ಕಷ್ಟ ಆಗೋಷ್ಟು ತುಂಬಿಸ್ಕೊಳ್ತೀವಿ. ಆದರೆ ಇಕಿಗೈ ಪುಸ್ತಕ ಹೇಳೋದು ಇದನ್ನೇ. ನಾವು ಮಾಡ್ತಾ ಇರೋದು ದೊಡ್ಡ ತಪ್ಪು ಇದೆ ಅಂತ. ಯಾಕೆಂದರೆ ನಮ್ಮ ಹೊಟ್ಟೆ ತುಂಬಿದೆ ಅನ್ನೋ ವಿಷಯ ನಮ್ಮ ಮೆದುಳಿಗೆ ತಲುಪೋದಕ್ಕೆ ಸುಮಾರು 20 ನಿಮಿಷ ಸಮಯ ಬೇಕಾಗುತ್ತೆ. ನಾವು ಯಾವಾಗ ಟಿ.ವಿ ನೋಡಿಕೊಂಡು ಅಥವಾ ಮೊಬೈಲ್ ನೋಡಿಕೊಂಡು ಗಬಗಬ ಅಂತ ತಿಂತಾ ಇರ್ತೀವೋ ಆಗ ನಮಗೆ ಗೊತ್ತಿಲ್ಲದೆಯೇ ಅಗತ್ಯಕ್ಕಿಂತ ಜಾಸ್ತಿ ಊಟ ಮಾಡಿಬಿಟ್ಟಿರ್ತೀವಿ. ಆ 20 ನಿಮಿಷ ಗ್ಯಾಪ್ನಲ್ಲಿ ನಾವು ಹೆಚ್ಚುವರಿ ಕ್ಯಾಲೋರಿಗಳನ್ನು ಸೇವಿಸಿರ್ತೀವಿ. ಇದೇ ಬೊಜ್ಜು ಮತ್ತು ಆಯಾಸಕ್ಕೆ ಮುಖ್ಯ ಕಾರಣ. ಆದರೆ ಜಪಾನಿಯರು ಹಾಗಲ್ಲ. ಅವರು ತಮ್ಮ ಹಸಿವಿಗಿಂತ ಸ್ವಲ್ಪ ಕಡಿಮೆ ತಿಂತಾರೆ. ಇನ್ನೂ 2 ತುತ್ತು ತಿನ್ನಬಹುದಿತ್ತು, ಆದರೆ ಸಾಕು ಅಂತ ಅನ್ನಿಸಿದಾಗಲೇ ಅವರು ಊಟ ನಿಲ್ಲಿಸ್ತಾರೆ. ಹೀಗೆ ಮಾಡೋದ್ರಿಂದ ಏನಾಗುತ್ತೆ ಗೊತ್ತಾ? ನಾವು ಹೊಟ್ಟೆ ಪೂರ್ತಿ ತುಂಬಿಸಿದಾಗ ನಮ್ಮ ದೇಹದ ಶಕ್ತಿಯೆಲ್ಲ ಆ ಊಟವನ್ನು ಕರಗಿಸೋದಕ್ಕೆ ಖರ್ಚಾಗುತ್ತೆ. ಇದರಿಂದ ಜೀರ್ಣಾಂಗದ ಮೇಲೆ ಒತ್ತಡ ಬೀಳುತ್ತೆ. ಅದೇ ನೀವು ಸ್ವಲ್ಪ ಖಾಲಿ ಬಿಟ್ಟರೆ ನಿಮ್ಮ ದೇಹಕ್ಕೆ ವಿಶ್ರಾಂತಿ ಸಿಗುತ್ತೆ. ಇದು ದೇಹದಲ್ಲಿನ ಜೀವಕೋಶಗಳ ಆಕ್ಸಿಡೀಕರಣ ಅಂದರೆ ಆಕ್ಸಿಡೇಷನ್ ಪ್ರಕ್ರಿಯೆಯನ್ನು ನಿಧಾನ ಮಾಡುತ್ತೆ. ಸರಳವಾಗಿ ಹೇಳಬೇಕಪ್ಪ ಅಂದರೆ, ಕಡಿಮೆ ಊಟ ಮಾಡೋದ್ರಿಂದ ದೇಹ ಬೇಗ ಮುಪ್ಪಾಗೋದಿಲ್ಲ, ಚರ್ಮ ಸುಕ್ಕಾಗೋದಿಲ್ಲ. ಇನ್ನು ಒಕಿನಾವಾ ಜನರ ಆಹಾರ ಪದ್ಧತಿ ಕೂಡ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಅವರು ದಿನಕ್ಕೆ ಸರಾಸರಿ 18 ಬಗೆಯ ಬೇರೆ ಬೇರೆ ಆಹಾರ ಪದಾರ್ಥಗಳನ್ನು ತಿಂತಾರೆ. ಒಂದೇ ಥರ ಊಟ ಮಾಡಲ್ಲ. ಅವರ ತಟ್ಟೆಯಲ್ಲಿ ಕಾಮನಬಿಲ್ಲಿನ ಬಣ್ಣಗಳು ಇರುತ್ತೆ. ಹಸಿರು ತರಕಾರಿ, ಕ್ಯಾರೆಟ್, ಗೆಣಸು, ಸೋಯಾಬೀನ್ ಹೀಗೆ ವೈವಿಧ್ಯಮಯ ಆಹಾರ ಅವರು ಸೇವಿಸ್ತಾರೆ. ಅವರು ಸಕ್ಕರೆಯನ್ನು ವಿಷದಂತೆ ಕಾಣ್ತಾರೆ. ಸಕ್ಕರೆಯನ್ನು ಬಹಳ ಕಡಿಮೆ ಬಳಸುತ್ತಾರೆ. ವಾರಕ್ಕೆ ಕನಿಷ್ಠ 3 ಬಾರಿಯಾದರೂ ಅವರು ಮೀನು ತಿಂತಾರೆ. ಮತ್ತು ಇನ್ನೊಂದು ಸೀಕ್ರೆಟ್ ಏನಪ್ಪ ಅಂದರೆ ಗ್ರೀನ್ ಟೀ ಅಥವಾ ಅಲ್ಲಿನ ವಿಶೇಷವಾದ ಸ್ಯಾಂಡ್ಪಿನ್ ಚಹಾ. ಇದು ಮಲ್ಲಿಗೆ ಹೂವಿನ ಗ್ರೀನ್ ಟೀ. ಇದನ್ನು ಅವರು ದಿನಪೂರ್ತಿ ಕುಡಿಯುತ್ತಲೇ ಇರ್ತಾರೆ. ಇದು ಅವರ ದೇಹವನ್ನು ನಿರ್ವಿಷಗೊಳಿಸಲು ಸಹಾಯ ಮಾಡುತ್ತೆ. ಆದ್ದರಿಂದಲೇ ಸ್ನೇಹಿತರೆ, ಈ ಅಧ್ಯಾಯದಿಂದ ನಾವು ಕಲಿಯಬೇಕಾದ ಪಾಠ ಇಷ್ಟೇ. ಇವತ್ತಿನಿಂದ ನೀವು ಕೂಡ ಊಟ ಮಾಡಬೇಕಾದ್ರೆ ಈ ಅರಹಾಚಿಬು ಸೂತ್ರವನ್ನು ನೆನಪಿಸಿಕೊಳ್ಳಿ. ಹೊಟ್ಟೆ ಭಾರವಾಗುವಷ್ಟು ತಿನ್ನಬೇಡಿ. ಊಟದ ನಂತರ ತಿಂದಿದ್ದು ಜೀರ್ಣವಾಗಲು ಕಷ್ಟಪಡುವ ಬದಲು ಲಘು ಬಗೆಯಿಂದ ಓಡಾಡುವಂತೆ ಇರಲಿ ನಿಮ್ಮ ಊಟ. ಇದೇ ಆರೋಗ್ಯವಂತ ಜೀವನದ ಮೊದಲ ಮೆಟ್ಟಿಲು. ಅಧ್ಯಾಯ 3: ಒತ್ತಡವೇ ನಮ್ಮ ಆಯುಷ್ಯದ ವೈರಿ. ಶಾಂತಿಯುತ ಜೀವನದ ಮಹತ್ವ. ಸ್ನೇಹಿತರೆ, ಕಳೆದ ಅಧ್ಯಾಯದಲ್ಲಿ ನಾವು ದೇಹಕ್ಕೆ ಎಂತಹ ಆಹಾರ ಕೊಡಬೇಕು ಅಂತ ನೋಡಿದ್ವಿ. ಈಗ 3ನೇ ಅಧ್ಯಾಯದಲ್ಲಿ ನಾವು ಮನಸ್ಸಿಗೆ ಎಂತಹ ಆಹಾರ ಕೊಡಬೇಕು ಅನ್ನೋದನ್ನು ನೋಡೋಣ.
ಇವತ್ತಿನ ಕಾಲದಲ್ಲಿ ನಮ್ಮ ಆಯುಷನ್ನು ಕಮ್ಮಿ ಮಾಡ್ತಾ ಇರೋ ಅತಿ ದೊಡ್ಡ ವಿಲನ್ ಯಾರು ಗೊತ್ತಾ? ಅದೇ ಒತ್ತಡ ಮತ್ತು ಸ್ಟ್ರೆಸ್. ನೀವು ಗಮನಿಸಿರಬಹುದು, ಕೆಲವರು 30-40 ವಯಸ್ಸಿಗೆ ತುಂಬ ವಯಸ್ಸಾಗಿರೋರ ಥರ ಕಾಣ್ತಾರೆ. ಕೂದಲು ಬೆಳ್ಳಗಾಗೋದು, ಮುಖದಲ್ಲಿ ಸುಕ್ಕು ಬರೋದು, ಯಾವಾಗಲೂ ಸುಸ್ತು ಅನಿಸೋದು. ಇದಕ್ಕೆಲ್ಲ ಮೂಲ ಕಾರಣ ನಾವು ದಿನನಿತ್ಯ ಅನುಭವಿಸುತ್ತಿರುವ ಒತ್ತಡ ಅಥವಾ ಸ್ಟ್ರೆಸ್. ಈ ಪುಸ್ತಕದ ಲೇಖಕರು ಒಂದು ಅದ್ಭುತವಾದ ಉದಾಹರಣೆ ಕೊಡ್ತಾರೆ. ಹಳೆ ಕಾಲದಲ್ಲಿ ಮನುಷ್ಯ ಕಾಡಿನಲ್ಲಿ ಬದುಕ್ತಿದ್ದಾಗ ಅವನಿಗೆ ಎದುರಾಗುತ್ತಿದ್ದ ಒತ್ತಡ ಕೇವಲ ಪ್ರಾಣಾಪಾಯದಿಂದ ಮಾತ್ರ. ಅಂದರೆ ಹುಲಿ ಅಥವಾ ಸಿಂಹ ಎದುರಾದಾಗ ಮಾತ್ರ ಅವನ ದೇಹದಲ್ಲಿ ಕಾರ್ಟಿಸಾಲ್ ಅನ್ನೋ ಹಾರ್ಮೋನ್ ಬಿಡುಗಡೆ ಆಗ್ತಾಯಿತ್ತು. ಅದು ಆಪತ್ತಿನಿಂದ ತಪ್ಪಿಸಿಕೊಳ್ಳಲು ಸಹಾಯ ಮಾಡ್ತಾಯಿತ್ತು. ಆದರೆ ಇವತ್ತು ಏನಾಗಿದೆ ಅಂದರೆ ನಮಗೆ ಹುಲಿ ಸಿಂಹಗಳ ಭಯ ಇಲ್ಲ, ಆದರೆ ಆಫೀಸ್ ಡೆಡ್ಲೈನ್ಸ್ ಭಯ, ಟ್ರಾಫಿಕ್ ಜಾಮ್ನ ಕಿರಿಕಿರಿ, ಫೋನ್ ನೋಟಿಫಿಕೇಷನ್ಗಳ ಕಾಟ, ಸಾಲದಕ್ಕೆ ಚಿಂತೆಗಳು. ಹೀಗೆ ದಿನದ 24 ಗಂಟೆಯೂ ನಾವು ಒತ್ತಡದಲ್ಲೇ ಬದುಕ್ತಾ ಇದ್ದೀವಿ. ನಮ್ಮ ದೇಹಕ್ಕೆ ರಿಲ್ಯಾಕ್ಸ್ ಆಗೋದಕ್ಕೆ ಟೈಮೇ ಕೊಡ್ತಾಯಿಲ್ಲ. ಹೀಗೆ ಸತತವಾಗಿ ಒತ್ತಡದಲ್ಲಿ ಇರೋದ್ರಿಂದ ನಮ್ಮ ದೇಹದ ರೋಗ ನಿರೋಧಕ ಶಕ್ತಿ ಅಥವಾ ಇಮ್ಯುನಿಟಿ ಪವರ್ ನಾಶ ಆಗ್ತಾ ಇದೆ. ಇದೇ ಕ್ಯಾನ್ಸರ್, ಹಾರ್ಟ್ ಅಟ್ಯಾಕ್ನಂತಹ ದೊಡ್ಡ ಕಾಯಿಲೆಗಳಿಗೆ ದಾರಿ ಮಾಡಿಕೊಡ್ತಾ ಇದೆ. ಆದರೆ ಓಕಿನೋವಾ ಜನರನ್ನು ನೋಡಿ, ಅವರು ಕೂಡ ಕೆಲಸ ಮಾಡ್ತಾರೆ, ಅವರಿಗೂ ಜವಾಬ್ದಾರಿಗಳು ಇವೆ. ಆದರೆ ಅವರು ಎಷ್ಟೇ ಕೆಲಸ ಇದ್ದರೂ ಅವಸರ ಪಡೋದಿಲ್ಲ. ಜಪಾನಿನಲ್ಲಿ ಒಂದು ಮಾತಿದೆ, ನೀವು ಅವಸರ ಮಾಡಿದ್ರೆ ನಿಮ್ಮ ಆಯುಷ್ ಬೇಗ ಮುಗಿಯುತ್ತೆ. ಅವರು ಪ್ರತಿಯೊಂದು ಕೆಲಸವನ್ನು ಆಸ್ವಾದಿಸುತ್ತಾ ನಿಧಾನವಾಗಿ ಮಾಡ್ತಾರೆ. ಅಲ್ಲಿನ ಜನರು ಅಕ್ಕಪಕ್ಕದವರ ಜೊತೆ ನಗಾಡುತ್ತಾ ಹಾಡು ಹೇಳ್ಕೊಂಡು ಕೆಲಸ ಮಾಡ್ತಾರೆ. ಅವರು ಟಿ ವಿ ಮುಂದೆ ಕೂತು ಟೈಮ್ ವೇಸ್ಟ್ ಮಾಡಲ್ಲ. ಬದಲಾಗಿ ಸಂಜೆ ಹೊತ್ತು ಸ್ನೇಹಿತರ ಜೊತೆ ಸೇರಿ ಕರಾವೋಕೆ ಆಡ್ತಾರೆ, ಡ್ಯಾನ್ಸ್ ಮಾಡ್ತಾರೆ. ಈ ನಗು ಮತ್ತು ಸ್ನೇಹ ಅವರ ಕಾರ್ಟಿಸಾಲ್ ಲೆವೆಲನ್ನು ಕಡಿಮೆ ಮಾಡುತ್ತೆ. ಲೇಖಕರು ಈ ಅಧ್ಯಾಯದಲ್ಲಿ ನಮಗೆ ನೀಡುವ ಸಲಹೆ ಇಷ್ಟೇ: ನಿಮ್ಮ ಮೊಬೈಲ್ ಫೋನ್ಗಳನ್ನು ಸ್ವಲ್ಪ ದೂರ ಇಡಿ. ವಾರಕ್ಕೆ ಒಮ್ಮೆ ಆದರೂ ಡಿಜಿಟಲ್ ಉಪವಾಸ ಮಾಡಿ. ಅಂದರೆ ಇಂಟರ್ನೆಟ್ ಇಲ್ಲದೆ ಒಂದು ದಿನ ಕಳೆಯಿರಿ. ಪ್ರತಿದಿನ ಕನಿಷ್ಠ 15 ನಿಮಿಷ ಧ್ಯಾನ ಮಾಡಿ ಅಥವಾ ಸುಮ್ಮನೆ ಕಣ್ಣು ಮುಚ್ಚಿ ಕುಳಿತುಕೊಳ್ಳಿ. ಬಿಸಿ ನೀರಿನ ಸ್ನಾನ ಮಾಡಿ. ಇವೆಲ್ಲವೂ ಸಣ್ಣ ವಿಷಯಗಳೇ, ಆದರೆ ಇವು ನಮ್ಮ ಆಯುಷನ್ನು ವರ್ಷಗಟ್ಟಲೆ ಹೆಚ್ಚಿಸುತ್ತೆ. ನೆನಪಿಡಿ, ಬದುಕು ಒಂದು ಓಟದ ಪಂದ್ಯ ಅಲ್ಲ. ಇಲ್ಲಿ ಯಾರು ಮೊದಲು ಮುಗಿಸ್ತಾರೆ ಅನ್ನೋದು ಮುಖ್ಯ ಅಲ್ಲ, ಯಾರು ಕೊನೆವರೆಗೂ ನಗನಗ್ತಾ ಇರ್ತಾರೆ ಅನ್ನೋದೇ ಮುಖ್ಯ. ಸ್ವಲ್ಪ ನಿಧಾನಿಸಿ, ದೀರ್ಘಕಾಲ ಬದುಕಿ ಅನ್ನೋದೇ ಈ ಅಧ್ಯಾಯದ ಸಾರಾಂಶ. ಮುಂದಿನ ಅಧ್ಯಾಯದಲ್ಲಿ ಜಪಾನಿಯರು ಹೇಗೆ ಕೆಲಸದಲ್ಲಿ ತನ್ಮಯರಾಗ್ತಾರೆ, ಅವರಿಗೆ ಸಮಯದ ಪರಿವೇ ಇಲ್ಲದಂತೆ ಕೆಲಸ ಮಾಡಲು ಯಾವ ಟೆಕ್ನಿಕ್ ಬಳಸ್ತಾರೆ, ಅದುವೇ ಫ್ಲೋ. ಇದು ಭಾಳ ಇಂಟ್ರೆಸ್ಟಿಂಗ್ ವಿಷಯ. ಬನ್ನಿ ಅದರ ಬಗ್ಗೆ ತಿಳಿಯೋಣ. ಅಧ್ಯಾಯ 4: ಫ್ಲೋ. ಪ್ರತಿಯೊಂದು ಕೆಲಸವನ್ನು ಆಟವನ್ನಾಗಿ ಮಾಡಿಕೊಳ್ಳುವ ಕಲೆ. ಸ್ನೇಹಿತರೆ, ನಿಮಗೆ ಎಂದಾದರೂ ಹೀಗಾಗಿದೆಯಾ? ನೀವು ಯಾವುದೋ ಒಂದು ಕೆಲಸವನ್ನು ಮಾಡ್ತಾ ಇರ್ತೀರಾ ಅಥವಾ ಪೇಂಟಿಂಗ್ ಮಾಡ್ತಾ ಓದ್ತಾ ಕೂರ್ತಿರ್ತೀರಾ. ತಲೆ ಎತ್ತಿ ನೋಡಿದ್ರೆ ಗಂಟೆಗಟ್ಟೆ ಸಮಯ ಕಳೆದು ಹೋಗಿರುತ್ತೆ. ಊಟ ಮಾಡೋದು ಕೂಡ ಮರೆತು ಹೋಗಿರುತ್ತೆ. ಆದರೂ ನಿಮಗೆ ಸುಸ್ತು ಅಂತ ಅನಿಸೋಲ್ಲ, ಬದಲಾಗಿ ಖುಷಿ ಅನ್ನಿಸ್ತಾ ಇರುತ್ತೆ. ಈ ಸ್ಥಿತಿಯನ್ನೇ ಮನಃಶಾಸ್ತ್ರಜ್ಞರು ಫ್ಲೋ ಅಥವಾ ಪ್ರವಾಹದಲ್ಲಿ ತೇಲುವುದು ಅಂತ ಕರೀತಾರೆ. ಓಕಿನವಾ ಜನರು ಸದಾ ಕೆಲಸ ಮಾಡ್ತಾ ಇದ್ದರೂ ಅವರು ಸುಸ್ತಾಗ್ತಿರಲು ಕಾರಣ ಇದೇ ಫ್ಲೋ. ನಮ್ಮಲ್ಲಿ ಎಷ್ಟೋ ಜನರಿಗೆ ಕೆಲಸ ಅಂದರೆ ಬರೀ ಕಷ್ಟ, ಬರೀ ಟೆನ್ಷನ್. ಯಾವಾಗ ಈ ಕೆಲಸ ಮುಗಿಯುತ್ತೆ, ಯಾವಾಗ ಮನೆಗೆ ಹೋಗ್ತೀನಿ ಅಂತ ಕಾಯ್ತಾ ಇರ್ತೀವಿ. ಆದರೆ ಜಪಾನಿಯರು ತಮ್ಮ ಕೆಲಸವನ್ನೇ ಪ್ರೀತಿಸುತ್ತಾರೆ. ಅವರು ಎಷ್ಟರ ಮಟ್ಟಿಗೆ ಪ್ರೀತಿಸ್ತಾರೆ, ಮುಳುಗಿ ಹೋಗ್ತಾರೆ ಅಂತಂದರೆ ಅವರ ಸುತ್ತಮುತ್ತ ಏನಾಗ್ತಾ ಇದೆ ಅನ್ನೋದು ಕೂಡ ಅವರಿಗೆ ಅರಿವಿರೋದಿಲ್ಲ. ಇದೇ ಅವರ ಸಂತೋಷದ ರಹಸ್ಯ. ಈ ಅಧ್ಯಾಯದಲ್ಲಿ ಲೇಖಕರು ಟಕುಮಿ ಅನ್ನೋ ಪದವನ್ನು ಪರಿಚಯಿಸ್ತಾರೆ. ಟಕುಮಿ ಅಂತಂದರೆ ಪರಿಣಿತ ಕುಶಲಕರ್ಮಿಗಳು ಅಥವಾ ಎಕ್ಸ್ಪರ್ಟ್ಸ್ ಅಂತ ಅರ್ಥ. ಜಪಾನಿನಲ್ಲಿ ಒಬ್ಬ ವ್ಯಕ್ತಿ ಒಂದು ಸಣ್ಣ ಸ್ಕ್ರೂ ತಯಾರು ಮಾಡುವವನಾಗಿರಲಿ ಅಥವಾ ದೊಡ್ಡ ಸುಶಿ ಅಡುಗೆ ಮಾಡುವವನೇ ಆಗಿರಲಿ, ಅವರು ತಮ್ಮ ಕೆಲಸದಲ್ಲಿ ಪರಿಪೂರ್ಣತೆಯನ್ನು ಹುಡುಕುತ್ತಾರೆ.
ಅವರು ಕೆಲಸವನ್ನು ಬೇಗ ಮುಗಿಸಬೇಕು ಅಂತ ಮಾಡೋದಿಲ್ಲ, ಬದಲಾಗಿ ಆ ಕೆಲಸವನ್ನು ಅತ್ಯಂತ ಸುಂದರವಾಗಿ ಮಾಡಬೇಕು ಅಂತ ಮಾಡ್ತಾರೆ. ಹಾಗಾದರೆ ನಾವು ಈ ಫ್ಲೋ ಸ್ಥಿತಿಗೆ ಬರೋದು ಹೇಗೆ? ಅದಕ್ಕೆ ಲೇಖಕರು 3 ಮುಖ್ಯ ಸಲಹೆಗಳನ್ನು ನೀಡ್ತಾರೆ. ಮೊದಲನೆಯದು, ಕಠಿಣವಾದದ್ದನ್ನು ಆರಿಸಿ, ಆದರೆ ಅತಿಯಾಗಿ ಅಲ್ಲ. ನಾವು ಮಾಡುವ ಕೆಲಸ ಅತಿ ಸುಲಭವಾಗಿದ್ದರೆ ನಮಗೆ ಬೋರ್ ಆಗಿಬಿಡುತ್ತೆ. ತೀರಾ ಕಷ್ಟ ಆಗಿದರೆ ಟೆನ್ಷನ್ ಆಗಿಬಿಡುತ್ತೆ. ನಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ನಮಗೆ ಸ್ವಲ್ಪ ಸವಾಲು ಹಾಕುವಂತಹ ಕೆಲಸವನ್ನು ಆರಿಸಿಕೊಂಡಾಗ ನಮಗೆ ಅದರಲ್ಲಿ ಆಸಕ್ತಿ ಹುಟ್ಟುತ್ತದೆ. ಎರಡನೆಯದು, ಒಂದು ಸ್ಪಷ್ಟವಾದ ಗುರಿ ಇರಲಿ. ನಾವು ಏನು ಮಾಡ್ತಾಯಿದ್ದೀವಿ, ಯಾಕೆ ಮಾಡ್ತಾಯಿದ್ದೀವಿ ಅನ್ನೋ ಸ್ಪಷ್ಟತೆ ಇದ್ದರೆ ಮೆದುಳು ಗೊಂದಲವಿಲ್ಲದೆ ಕೆಲಸ ಮಾಡುತ್ತೆ. ಆದರೆ ನೆನಪಿಡಿ, ಗುರಿ ಇಟ್ಟುಕೊಳ್ಳಿ, ಗುರಿಯ ಬಗ್ಗೆನೇ ಚಿಂತೆ ಮಾಡಬೇಡಿ. ಕೆಲಸದ ಪ್ರಕ್ರಿಯೆಯನ್ನು ಆನಂದಿಸಿ, ಎಂಜಾಯ್ ದ ಪ್ರೋಸೆಸ್. ಮೂರನೆಯದು ಮತ್ತು ಅತ್ಯಂತ ಮುಖ್ಯವಾದದ್ದು, ಒಂದೇ ಸಮಯದಲ್ಲಿ ಒಂದೇ ಕೆಲಸ ಮಾಡಿ. ಇವತ್ತಿನ ಕಾಲದಲ್ಲಿ ಎಲ್ಲರೂ ಮಲ್ಟಿ ಟಾಸ್ಕಿಂಗ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಟಿ ವಿ ನೋಡ್ತಾ ಊಟ ಮಾಡೋದು, ಫೋನ್ನಲ್ಲಿ ಮಾತಾಡ್ತಾ ಇಮೇಲ್ ಕಳಿಸೋದು. ಆದರೆ ಸಂಶೋಧನೆಗಳ ಪ್ರಕಾರ ಮಲ್ಟಿ ಟಾಸ್ಕಿಂಗ್ ನಮ್ಮ ಏಕಾಗ್ರತೆಯನ್ನು ಕೊಲ್ಲುತ್ತದೆ ಮತ್ತು ನಮ್ಮ ಬುದ್ಧಿಶಕ್ತಿಯನ್ನು ಕುಗ್ಗಿಸುತ್ತದೆ. ನೀವು ಒಂದು ಕೆಲಸ ಮಾಡಬೇಕಾದ್ರೆ ಅದರಲ್ಲಿ ಸಂಪೂರ್ಣ ಲೀನವಾದರೆ ಮಾತ್ರ ನಿಮಗೆ ಆ ಫ್ಲೋ ಸಿಗಲು ಸಾಧ್ಯ. ವಿಶ್ವವಿಖ್ಯಾತ ಆನಿಮೇಷನ್ ನಿರ್ದೇಶಕ ಹಯಾಒ ಮಿಯಾಜಾಕಿ ಅವರಿಗೆ 80 ವರ್ಷ ವಯಸ್ಸು. ಆದರೂ ಅವರು ಭಾನುವಾರ ಕೂಡ ಸ್ಟುಡಿಯೋಗೆ ಬಂದು ಕೆಲಸ ಮಾಡ್ತಾರೆ. ಯಾಕಂದರೆ ಅವರಿಗೆ ಆ ಕೆಲಸ ಮಾಡೋದರಲ್ಲಿ ಸಿಗೋ ಆನಂದ ಬೇರೆಲ್ಲೂ ಸಿಗೋದಿಲ್ಲ. ಸ್ನೇಹಿತರೆ, ನೀವು ಕೂಡ ನಿಮ್ಮ ಆಫೀಸ್ ಕೆಲಸವಿರಲಿ, ಮನೆ ಕೆಲಸವಿರಲಿ ಅಥವಾ ಓದೋದೇ ಇರಲಿ, ಅದನ್ನು ಒಂದು ಶಿಕ್ಷೆ ಅಂತ ಭಾವಿಸ್ಬೇಡಿ. ಅದರಲ್ಲಿ ಮುಳುಗಿ ಹೋಗಿ. ಯಾವಾಗ ನೀವು ಕೆಲಸವನ್ನು ಪ್ರೀತಿಸ್ತೀರೋ ಆಗ ಕೆಲಸವಾಗಿ ಉಳಿಯೋದಿಲ್ಲ, ಅದು ಒಂದು ಧ್ಯಾನವಾಗುತ್ತೆ. ಮುಂದಿನ ಅಧ್ಯಾಯದಲ್ಲಿ ಓಕಿನೋವಾ ಹಿರಿಯ ಜೀವಿಗಳು ನಮಗೆ ದೀರ್ಘಾಯುಷಿನ ಬಗ್ಗೆ ನೇರವಾಗಿ ಏನೆಲ್ಲ ಸಲಹೆಗಳನ್ನು ಕೊಟ್ಟಿದ್ದಾರೆ ಅವರ ಬಾಯಿಂದಲೇ ಕೇಳೋಣ. ಆ ಮಾತುಗಳು ನಿಜಕ್ಕೂ ನಮ್ಮ ಕಣ್ಣು ತೆರೆಸುತ್ತವೆ. ಅಧ್ಯಾಯ 5, ದೀರ್ಘಾಯುಷಿಗಳ ಕಿವಿಮಾತು. 100 ವರ್ಷ ಬದುಕಿದವರು ಏನು ಹೇಳ್ತಾರೆ? ಸ್ನೇಹಿತರೆ, ಪುಸ್ತಕದಲ್ಲಿ ಬರೆದಿರುವ ಸಿದ್ಧಾಂತಗಳಿಗಿಂತ 100 ವರ್ಷ ಬದುಕಿ ತೋರಿಸಿದ ಅನುಭವದ ಮಾತುಗಳಿಗೆ ಬೆಲೆ ಹೆಚ್ಚು ಅಲ್ವಾ? ಈ ಪುಸ್ತಕದ ಲೇಖಕರು ಕೇವಲ ಮಾಹಿತಿ ಸಂಗ್ರಹಿಸಲಿಲ್ಲ, ಅವರು ನೇರವಾಗಿ ಜಪಾನಿನ ಓಗಿನಿ ಅನ್ನೋ ಹಳ್ಳಿಗೆ ಹೋಗಿದ್ದರು. ಅದನ್ನು ಶತಾಯುಷಿಗಳ ಹಳ್ಳಿ ಅಂತಲೇ ಕರೀತಾರೆ. ಅಲ್ಲಿನ ಅಜ್ಜ ಅಜ್ಜಿಯರನ್ನು ಭೇಟಿಯಾಗಿ ಸಂದರ್ಶನ ಮಾಡಿ ಅವರ ಬಾಯಿಂದಲೇ ಬದುಕಿನ ಪಾಠಗಳನ್ನು ಕಲಿತರು. ಅಲ್ಲಿನ ಹಿರಿಯರು ಹೇಳುವ ಮಾತುಗಳು ಎಷ್ಟು ಸರಳವಾಗಿದೆ ಅಂತಂದರೆ ಕೇಳಿದ್ರೆ ನಿಮಗೂ ಕೂಡ ಆಶ್ಚರ್ಯ ಆಗುತ್ತೆ. ಅವರು ಯಾರಿಗೆ ಯಾವುದೇ ಮ್ಯಾಜಿಕ್ ಮಾಡಿಲ್ಲ, ಯಾವುದೇ ದುಬಾರಿ ಔಷಧಿ ತಗೊಂಡಿಲ್ಲ. ಅವರ ಸಲಹೆಗಳು ಹೀಗಿವೆ. ಮೊದಲನೆಯದಾಗಿ, ಚಿಂತೆ ಮಾಡಬೇಡಿ. ಒಬ್ಬ 100 ವರ್ಷದ ಅಜ್ಜಿ ಹೇಳ್ತಾರೆ, ನಾನು ನಗ್ತಾ ಇರೋದಕ್ಕೆ, ಇಷ್ಟು ವರ್ಷ ಬದುಕಿರೋದಕ್ಕೆ ಕಾರಣ ಒಂದೇ. ನಾನು ಯಾವುದಕ್ಕೂ ಅತಿಯಾಗಿ ಚಿಂತೆ ಮಾಡೋದಿಲ್ಲ. ಆಗಿದ್ದು ಹಾಗೆ ಹೋಯಿತು ಅಂತ ಬಿಟ್ಬಿಡ್ತೀನಿ. ಮನಸ್ಸನ್ನು ಯಾವಾಗಲೂ ಎಳೆ ಮಗುವಿನ ಥರ ಇಟ್ಕೊತೀನಿ. ನೋಡಿ ಸ್ನೇಹಿತರೆ, ನಮಗೆ ಸಣ್ಣ ಸಮಸ್ಯೆ ಆದರೂ ತಲೆ ಕೆಡಿಸ್ಕೊಳ್ತಾ ಇರ್ತೀವಿ, BP ಏರಿಸ್ಕೊಂಡ್ಬಿಡ್ತೀವಿ. ಆದರೆ ದೀರ್ಘಾಯುಷಿನ ಬೇಕಂದರೆ ಮನಸ್ಸು ಶಾಂತವಾಗಿರಬೇಕು. ಎರಡನೆಯದಾಗಿ, ಒಳ್ಳೆಯ ಹವ್ಯಾಸಗಳನ್ನು ರೂಢಿಸ್ಕೊಳ್ಳಿ. 117 ವರ್ಷ ಬದುಕಿದ ಮಿಸಾವಾ ಒಕಾವಾ ಅನ್ನೋ ಅಜ್ಜಿ ಹೇಳ್ತಾರೆ, ಚೆನ್ನಾಗಿ ತಿನ್ನಿ, ಚೆನ್ನಾಗಿ ನಿದ್ದೆ ಮಾಡಿ, ನೀವು ಖಂಡಿತ ಹೆಚ್ಚು ಕಾಲ ಬದುಕ್ತೀರ. ಅವರು ದಿನಕ್ಕೆ 8 ಗಂಟೆಗಳ ಕಾಲ ಕಡ್ಡಾಯವಾಗಿ ನಿದ್ದೆ ಮಾಡ್ತಾಯಿದ್ರು. ನಾವಿಂದು ಕೆಲಸದ ಹೆಸರಿನಲ್ಲಿ ನಿದ್ದೆಗೆಡ್ತೀವಿ. ಆದರೆ ನಿದ್ದೆ ನಮ್ಮ ದೇಹವನ್ನು ರಿಪೇರಿ ಮಾಡುವ ಸಮಯ ಅನ್ನೋದನ್ನು ನಾವು ಮರಿಬಾರ್ದು. ಮೂರನೆಯದಾಗಿ, ಸ್ನೇಹಿತರ ಜೊತೆ ಬರೆಯಿರಿ. ಅಲ್ಲಿನ ವೃದ್ಧರು ಒಂಟಿಯಾಗಿ ಮೂಲೆಯಲ್ಲಿ ಕೂರೋದಿಲ್ಲ. ಪ್ರತಿದಿನ ಸಂಜೆ ಎಲ್ಲರೂ ಸೇರಿ ಹರಟೆ ಹೊಡಿತಾರೆ. ನನಗೆ ಇವತ್ತು ಮಾತನಾಡೋಕ್ಕೆ ಯಾರು ಸಿಗಲಿಲ್ವಲ್ಲ ಅಂತ ಅವರು ಯಾವತ್ತೂ ಬೇಜಾರು ಮಾಡ್ಕೊಳ್ಳೋದಿಲ್ಲ. ಸಿಕ್ಕಿದವರ ಜೊತೆ ಆತ್ಮೀಯವಾಗಿ ಮಾತಾಡುತ್ತಾರೆ. ಇದೇ ಅವರ ಎನರ್ಜಿ ಸೀಕ್ರೆಟ್. ನಾಲ್ಕನೆಯದಾಗಿ,
ನಿಧಾನವಾಗಿ ಬದುಕಿ. ನಾವು ಯಾವಾಗಲೂ ಗಡಿಯಾರದ ಮುಳ್ಳಿನ ಜೊತೆ ಓಡ್ತಾ ಇರ್ತೀವಿ. ಆದರೆ ಅಲ್ಲಿನ ಜನ ಹೇಳ್ತಾರೆ, ನೀವು 100 ವರ್ಷ ಬದುಕಬೇಕು ಅಂತಂದರೆ ಆಮೆ ಥರ ನಿಧಾನವಾಗಿ ಹೆಜ್ಜೆ ಇಡಿ. ಆದರೆ ನಡೀತಾನೇ ಇರಿ, ನಿಲ್ಬಿಡಿ. ಕೊನೆಯದಾಗಿ ಅವರ ಅತಿ ದೊಡ್ಡ ಸಲಹೆ ಏನಪ್ಪ ಅಂದರೆ ಕೃತಜ್ಞತೆ. ಬೆಳಗ್ಗೆ ಎದ್ದ ತಕ್ಷಣ ಇವತ್ತು ಈ ಸುಂದರವಾದ ದಿನ ಸಿಕ್ಕಿದ್ದಕ್ಕೆ ಸೂರ್ಯನಿಗೆ ಧನ್ಯವಾದ ಹೇಳ್ತಾರೆ. ಊಟ ಮಾಡುವಾಗ ಅನ್ನ ಕೊಟ್ಟ ರೈತನಿಗೆ ಧನ್ಯವಾದ ಹೇಳ್ತಾರೆ. ಬದುಕಿನ ಪ್ರತಿ ಕ್ಷಣಕ್ಕೂ ಅವರು ಥ್ಯಾಂಕ್ಸ್ ಹೇಳ್ತಾ ಇರ್ತಾರೆ. ಯಾವಾಗ ಮನಸ್ಸಲ್ಲಿ ಕೃತಜ್ಞತಾ ಭಾವ ಇರುತ್ತೋ ಅಲ್ಲಿ ದ್ವೇಷಕ್ಕೆ, ಅಸೂಯೆಗೆ ಜಾಗ ಇರೋದಿಲ್ಲ. ಸ್ನೇಹಿತರೆ, ಈ ಹಿರಿಯ ಮಾತುಗಳು ನಮಗೆ ಚಿಕ್ಕದಾಗಿ ಕಾಣಬಹುದು, ಆದರೆ ಇದನ್ನು ಪಾಲಿಸಿದರೆ ನಮ್ಮ ಬದುಕು ಎಷ್ಟು ಸುಂದರ ಆಗುತ್ತೆ ಅಲ್ವಾ? ಮುಂದಿನ ಅಧ್ಯಾಯದಲ್ಲಿ ಈ ಶತಾಯಿ ಪಾಲಿಸುವ ದೈಹಿಕ ಕಸರತ್ತುಗಳ ಬಗ್ಗೆ ತಿಳಿಯೋಣ. ಅವರು ಜಿಮ್ಗೆ ಹೋಗಲ್ಲ, ಭಾರ ಎತ್ತಲ್ಲ, ಆದರೂ ಫಿಟ್ ಆಗಿರ್ತಾರೆ. ಅದು ಹೇಗೆ? ಅದಕ್ಕೊಂದು ರಹಸ್ಯ ಇದೆ, ಬನ್ನಿ ನೋಡೋಣ. ಅಧ್ಯಾಯ 6, ದೈಹಿಕ ಕಸರತ್ತು. ಜಿಮ್ಗೆ ಹೋಗದೆ ಫಿಟ್ ಆಗಿರುವ ರಹಸ್ಯ. ಸ್ನೇಹಿತರೆ, ಇವತ್ತಿನ ಕಾಲದಲ್ಲಿ ಫಿಟ್ನೆಸ್ ಅಂದರೆ ನಮಗೆ ನೆನಪಾಗೋದು ಜಿಮ್, ಟ್ರೆಡ್ಮಿಲ್ ಮತ್ತು ಭಾರವಾದ ಡಂಬಲ್ಸ್ ಎತ್ತೋದು. ನಾವು ಅಂದ್ಕೊತೀವಿ ಬೆವರು ಸುರಿಸಿದರೆ ಮಾತ್ರ ಆರೋಗ್ಯ ಚೆನ್ನಾಗಿರುತ್ತೆ ಅಂತ. ಆದರೆ ಓಕಿನಾವಾದ ಶತಾಯು ಶ್ರೀಗಳ ನೋಡಿದ್ರೆ ನಿಮ್ಮ ಈ ಕಲ್ಪನೆ ಸುಳ್ಳಾಗುತ್ತೆ. ಅವರು ಯಾರು ಜಿಮ್ಗೆ ಹೋಗಲ್ಲ, ಅವರು 6 ಪ್ಯಾಕ್ ಮಾಡೋಕ್ಕೆ ಕಷ್ಟಪಡಲ್ಲ, ಆದರೂ ಅವರು ನಮಗಿಂತ ಸ್ಟ್ರಾಂಗ್ ಆಗಿರ್ತಾರೆ. ಅವರ ಫಿಟ್ನೆಸ್ ರಹಸ್ಯ ಏನಪ್ಪ ಅಂತಂದರೆ ಅವರು ಒಂದೇ ಕಡೆ ಸುಮ್ಮನೆ ಕೂರೋದಿಲ್ಲ. ಹೌದು, ಆಧುನಿಕ ವಿಜ್ಞಾನ ಕೂಡ ಇದನ್ನು ಹೇಳುತ್ತೆ. ಕುಳಿತುಕೊಳ್ಳುವುದೇ ಹೊಸ ಧೂಮಪಾನ ಅಥವಾ ಸಿಟ್ಟಿಂಗ್ ಈಸ್ ಎ ನ್ಯೂ ಸ್ಮೋಕಿಂಗ್. ನಾವು ಆಫೀಸ್ನಲ್ಲಿ 8-10 ಗಂಟೆ ಒಂದೇ ಕುರ್ಚಿಯಲ್ಲಿ ಕೂತಿರ್ತೀವಿ. ಮನೆಗೆ ಬಂದು ಸೋಫಾ ಮೇಲೆ ಕೂತಿರ್ತೀವಿ. ಇದೇ ನಮ್ಮ ಆಯುಷನ್ನು ಕಡಿಮೆ ಮಾಡ್ತಿರೋದು. ಜಪಾನಿಯರು ಹಾಗಲ್ಲ. ಅವರು ತಮ್ಮ ದೈನಂದಿನ ಜೀವನದಲ್ಲಿ ಚಲನೆಯನ್ನು ಅಳವಡಿಸ್ಕೊಂಡಿದ್ದಾರೆ. ಅವರು ಬೆಳಗ್ಗೆ ಎದ್ದು ತಮ್ಮ ಕೈ ತೋಟದಲ್ಲಿ ಕೆಲಸ ಮಾಡ್ತಾರೆ. ಹತ್ತಿರದ ಜಾಗಗಳಿಗೆ ನಡೆದುಕೊಂಡೇ ಹೋಗ್ತಿರ್ತಾರೆ. ಮನೆಯಲ್ಲಿ ನೆಲ ಒರೆಸೋದು, ಬಟ್ಟೆ ಒಗೆಯೋದು, ಹೀಗೆ ಸಣ್ಣ ಪುಟ್ಟ ಕೆಲಸಗಳನ್ನು ಅವರೇ ಮಾಡ್ಕೊಳ್ತಾರೆ. ಈ ಸತತವಾದ ಚಲನೆ ಅವರ ರಕ್ತ ಪರಿಚಲನೆಯನ್ನು ಸದಾ ಚುರುಕಾಗಿ ಇಟ್ಟಿರುತ್ತೆ. ಇದರ ಜೊತೆಗೆ ಜಪಾನ್ನಲ್ಲಿ ಅತ್ಯಂತ ಪ್ರಸಿದ್ಧವಾದ ಒಂದು ವ್ಯಾಯಾಮ ಇದೆ. ಅದರ ಹೆಸರು ರೇಡಿಯೋ ಐಸೋ. ಇದು ಜಪಾನ್ನ ಪ್ರತಿಯೊಬ್ಬರಿಗೂ ಗೊತ್ತು. ಇದನ್ನು ರೇಡಿಯೋ ವ್ಯಾಯಾಮ ಅಂತಲೂ ಕರೀತಾರೆ. ಯಾಕಂದರೆ ಬೆಳಗಿನ ಜಾವ ರೇಡಿಯೋದಲ್ಲಿ ಒಂದು ವಿಶೇಷವಾದ ಸಂಗೀತ ಬರುತ್ತೆ. ಆ ಸಂಗೀತ ಕೇಳಿದ ತಕ್ಷಣ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದ ಮುದುಕರವರೆಗೂ ಎಲ್ಲರೂ ಸೇರಿ ಈ ವ್ಯಾಯಾಮ ಮಾಡ್ತಾರೆ. ಇದು ತುಂಬ ಕಷ್ಟದ ವ್ಯಾಯಾಮ ಏನಲ್ಲ. ಸರಳವಾಗಿ ಕೈಗಳನ್ನು ಮೇಲೆತ್ತೋದು, ಸೊಂಟ ಬಗ್ಗಿಸೋದು ಮತ್ತು ಉಸಿರಾಟದ ಕಡೆ ಗಮನ ಕೊಡೋದು. ಇದರ ಮುಖ್ಯ ಉದ್ದೇಶ ಕೇವಲ ದೇಹ ದಂಡಿಸೋದು ಅಲ್ಲ, ಬದಲಾಗಿ ನಮ್ಮ ಕೀಲುಗಳು ಮತ್ತು ಸ್ನಾಯುಗಳನ್ನು ಫ್ಲೆಕ್ಸಿಬಲ್ ಆಗಿ ಅಥವಾ ಮೃದುವಾಗಿ ಇಟ್ಕೊಳ್ಳೋದು. ಲೇಖಕರು ಈ ಅಧ್ಯಾಯದಲ್ಲಿ ಯೋಗ ಮತ್ತು ಟೈಚಿ ಬಗ್ಗೆ ಕೂಡ ಹೇಳ್ತಾರೆ. ಇವೆರಡರಲ್ಲೂ ಒಂದು ಸಾಮ್ಯತೆ ಇದೆ, ಅದುವೇ ಉಸಿರಾಟ. ನಾವು ದೀರ್ಘವಾಗಿ ಉಸಿರಾಡು ತಗೊಂಡು ನಿಧಾನವಾಗಿ ಬಿಟ್ಟಾಗ ನಮ್ಮ ಆಯುಸ್ಸು ಹೆಚ್ಚುತ್ತೆ. ಆಮೇಲೆ ಉಸಿರಾಟ ತುಂಬಾ ನಿಧಾನ, ಅದಕ್ಕೆ ಅದು 100 ವರ್ಷ ಬದುಕುತ್ತೆ. ಆದರೆ ನಾಯಿ ಬಾಯಿಯಲ್ಲಿ ವೇಗವಾಗಿ ಉಸಿರಾಡುತ್ತೆ, ಅದರ ಆಯುಸ್ಸು ಕಡಿಮೆ. ಇದೊಂದು ನೈಸರ್ಗಿಕ ಸತ್ಯ. ಆದ್ದರಿಂದ ಸ್ನೇಹಿತರೆ, ನೀವೇನು ಜಿಮ್ಗೆ ಹೋಗಿ ಬಾಡಿ ಬಿಲ್ಡ್ ಮಾಡಬೇಕಿಲ್ಲ. ಕೇವಲ ಸೋಮಾರಿತನ ಬಿಡಿ. ಲಿಫ್ಟ್ ಬದಲು ಮೆಟ್ಟಿಲು ಹತ್ತಿ. ಕೆಲಸ ಮಾಡುವಾಗ ಪ್ರತಿ ಅರ್ಧ ಗಂಟೆ ಒಮ್ಮೆ ಎದ್ದು 1 ರೌಂಡ್ ವಾಕ್ ಮಾಡಿ. TV ನೋಡ್ತಾ ಕೂರೋ ಬದಲು ಎದ್ದು ನಿಂತು ನೋಡಿ. ನಿಮ್ಮ ದೇಹ ಚಲಿಸ್ತಾ ಇದ್ದರೆ ನಿಮ್ಮ ಪ್ರಾಣಶಕ್ತಿ ಕೂಡ ಚಲಿಸ್ತಾ ಇರುತ್ತೆ. ಮುಂದಿನ ಅಧ್ಯಾಯದಲ್ಲಿ ಜಪಾನಿಯರು ತಮ್ಮ ಮಾನಸಿಕ ಆರೋಗ್ಯಕ್ಕಾಗಿ ಪಾಲಿಸುವ ಒಂದು ಅದ್ಭುತವಾದ ತತ್ವದ ಬಗ್ಗೆ ತಿಳಿಯೋಣ. ಬಂದಾಗ ಅವರು ಕುಗ್ಗಿ ಹೋಗದೆ ಅದನ್ನೇ ಶಕ್ತಿಯನ್ನಾಗಿ ಹೇಗೆ ಬದಲಾಯಿಸ್ಕೊಳ್ತಾರೆ, ಅದಕ್ಕೆ ಅವರು ವಾಬಿ ಸಾಬಿ ಅಂತ ಕರೀತಾರೆ. ಅದೇನು ಅಂತ ಮುಂದಿನ ಅಧ್ಯಾಯದಲ್ಲಿ ನೋಡೋಣ.
ಅಧ್ಯಾಯ 7 ಸ್ಥಿತಿಸ್ಥಾಪಕತ್ವ ಮತ್ತು ವಾಬಿ ಸಾಬಿ. ಕಷ್ಟಗಳನ್ನು ಪ್ರೀತಿಸುವ ಕಲೆ. ಸ್ನೇಹಿತರೆ, ಜೀವನ ಅಂದರೆ ಬರೀ ನಗು ಸಂತೋಷ ಪಾರ್ಟಿನ ಮಾತ್ರನ? ಖಂಡಿತ ಅಲ್ಲ ಅಲ್ವಾ. ಜೀವನ ಅಂದರೆ ಅಲ್ಲಿ ನೋವಿರುತ್ತೆ, ಸೋಲಿರುತ್ತೆ, ಅನಿರೀಕ್ಷಿತ ಆಘಾತಗಳು ಇರುತ್ತೆ. ಇವೆಲ್ಲ ಬಂಧಗಳನ್ನು ಒಬ್ಬ ಸಾಮಾನ್ಯ ಮನುಷ್ಯ ಕುಗ್ಗಿ ಹೋಗ್ತಾನೆ, ಖಿನ್ನತೆಗೆ ಜಾರ್ತಾನೆ. ಆದರೆ ಜಪಾನಿಯರು ಇಂತಹ ಸಂದರ್ಭಗಳನ್ನು ಎದುರಿಸಲು ಒಂದು ವಿಶೇಷವಾದ ಮನಸ್ಥಿತಿಯನ್ನು ಬೆಳೆಸ್ಕೊಂಡಿದ್ದಾರೆ. ಅದನ್ನೇ ಈ ಪುಸ್ತಕದಲ್ಲಿ ರೆಸಿಲಿಯನ್ ಅಥವಾ ಮಾನಸಿಕ ದೃಢತೆ ಅಂತ ಕರೀತಾರೆ. ಜಪಾನಿನಲ್ಲಿ ಒಂದು ಫೇಮಸ್ ಗಾದೆ ಇದೆ. 7 ಬಾವಿ ಬಿದ್ದರೂ 8ನೇ ಬಾರಿ ಎದ್ದು ನಿಲ್ಲಿ. ಎಷ್ಟೇ ಕಷ್ಟ ಬಂದರೂ ಬಿದಿರಿನ ಮರದಂತೆ ಬಾಗಿ, ಆದರೆ ಮುರಿಯಬೇಡಿ ಅನ್ನೋದೇ ಇದರ ಅರ್ಥ. ಈ ಅಧ್ಯಾಯದ ಅತ್ಯಂತ ಸುಂದರವಾದ ವಿಷಯ ಏನಪ್ಪ ಅಂದರೆ ವಾಬಿ ಸಾಬಿ. ಇದು ಜಪಾನಿಯರ ಒಂದು ಅದ್ಭುತ ಜೀವನದ ದೃಷ್ಟಿಕೋನ. ವಾಬಿ ಸಾಬಿ ಅಂದರೆ ಅಪೂರ್ಣತೆಯಲ್ಲಿ ಸೌಂದರ್ಯವನ್ನು ಕಾಣುವುದು. ಪ್ರಪಂಚದಲ್ಲಿ ಯಾವುದೂ ಕೂಡ ಪರ್ಫೆಕ್ಟ್ ಅಲ್ಲ ಮತ್ತು ಯಾವುದೂ ಕೂಡ ಶಾಶ್ವತ ಕೂಡ ಅಲ್ಲ ಅನ್ನೋದನ್ನು ಒಪ್ಪಿಕೊಳ್ಳೋದೇ ವಾಬಿ ಸಾಬಿ. ಇದಕ್ಕೊಂದು ಸುಂದರ ಉದಾಹರಣೆ ಕೊಡ್ತೀನಿ ಕೇಳಿ. ಜಪಾನ್ನಲ್ಲಿ ಯಾರಾದರೂ ಟೀ ಕುಡಿಯುವ ಕಪ್ ಒಡೆದು ಹಾಕಿದರೆ ಅವರು ಅದನ್ನು ಕಸದ ಬುಟ್ಟಿಗೆ ಹಾಕೋದಿಲ್ಲ. ಬದಲಾಗಿ ಆ ಒಡೆದ ಚೂರುಗಳನ್ನು ಚಿನ್ನದ ಲೇಪನ ಹಾಕಿ ಜೋಡಿಸ್ತಾರೆ. ಅದನ್ನು ಅವರು ಕಿನ್ಸುಗಿ ಅಂತ ಕರೀತಾರೆ. ಅವರ ಪ್ರಕಾರ ಆ ಕಪ್ಪು ಒಡೆದ ಹೋದ ಮೇಲೂ ಚಿನ್ನದ ಲೇಪನದಿಂದ ಕೂಡಿಕೊಂಡಾಗ ಅದು ಮೊದಲಿಗಿಂತ ಹೆಚ್ಚು ಸುಂದರ ಮತ್ತು ಹೆಚ್ಚು ಬೆಲೆ ಬಾಳುವ ವಸ್ತು ಆಗುತ್ತೆ. ಸ್ನೇಹಿತರೆ, ಇದು ನಮ್ಮ ಜೀವನಕ್ಕೂ ಅನ್ವಯಿಸುತ್ತೆ ಅಲ್ವಾ. ನಾವು ಜೀವನದಲ್ಲಿ ಏಟು ತಿಂದಾಗ, ಅವಮಾನ ಆದಾಗ ಅಥವಾ ಸೋತಾಗ ನಾವು ಒಡೆದು ಹೋಗ್ತೀವಿ ಅಂತ ಅಂದ್ಕೊಳ್ತೀವಿ. ಆದರೆ ಆ ನೋವುಗಳೇ ನಮ್ಮನ್ನು ತಿದ್ದಿ ತೀಡಿ ಒಬ್ಬ ಗಟ್ಟಿ ಮನುಷ್ಯನನ್ನಾಗಿ ಮಾಡುತ್ತೆ. ಗಾಯದ ಕಲೆಗಳು ನಮ್ಮ ಬಲಹೀನತೆ ಅಲ್ಲ, ಅವು ನಾವು ಯುದ್ಧ ಗೆದ್ದು ಬಂದಿರುವುದಕ್ಕೆ ಸಾಕ್ಷಿಗಳು. ಲೇಖಕರು ಈ ಅಧ್ಯಾಯದಲ್ಲಿ ಇನ್ನೊಂದು ಪ್ರಮುಖ ಪದವನ್ನು ಬಳಸ್ತಾರೆ. ಅದುವೇ ಆ್ಯಂಟಿ ಫ್ರಜೈಲ್ ಅನ್ನೋದು. ಗಾಜಿನ ಲೋಟ ನೆಲಕ್ಕೆ ಬಿದ್ದರೆ ಒಡೆದು ಹೋಗುತ್ತೆ, ಇದು ಫ್ರಜೈಲ್ ಅಥವಾ ದುರ್ಬಲ. ಪ್ಲಾಸ್ಟಿಕ್ ಚೆಂಡು ನೆಲಕ್ಕೆ ಬಿದ್ದರೆ ಏನೂ ಆಗಲ್ಲ, ಇದು ರೆಸಿಸ್ಟೆನ್ಸ್ ಅಥವಾ ತಡೆಕೊಳ್ಳುವ ಶಕ್ತಿ. ಆದರೆ ಆ್ಯಂಟಿ ಫ್ರಜೈಲ್ ಅಂದರೆ ನೆಲಕ್ಕೆ ಬಿದ್ದಷ್ಟು ಹೆಚ್ಚು ಬಲಶಾಲಿ ಆಗುವುದು. ಹೈಡ್ರಾ ಅನ್ನೋ ಪೌರಾಣಿಕ ಪ್ರಾಣಿಯ ಥರ ಒಂದು ತಲೆ ಕತ್ತರಿಸಿದರೆ 2 ತಲೆ ಹುಟ್ಟೋ ಹಾಗೆ ನಾವು ಕೂಡ ಕಷ್ಟಗಳನ್ನು ಬಂದಾಗ ಕುಗ್ಗುವ ಬದಲು ಅದರಿಂದ ಪಾಠ ಕಲಿತು ಇನ್ನಷ್ಟು ಸ್ಟ್ರಾಂಗ್ ಆಗಬೇಕು. ನಾಳೆ ಏನಾಗುತ್ತೋ ಅಂತ ಭಯ ಪಡಬೇಡಿ, ಬದಲಾಗಿ ಏನೇ ಬಂದರೂ ಎದುರಿಸ್ತೀನಿ ಅನ್ನೋ ಧೈರ್ಯ ತಂದ್ಕೊಳ್ಳಿ. ನಮಗೆ ವಯಸ್ಸಾಗೋದನ್ನು ತಡೆಯೋದಕ್ಕೆ ಆಗಲ್ಲ, ಸಾವು ಬರೋದನ್ನು ತಡೆಯೋದಕ್ಕೆ ಆಗಲ್ಲ. ಆದರೆ ಇರುವಷ್ಟು ದಿನ ನಮ್ಮಲ್ಲಿರೋ ಕೊರತೆಗಳನ್ನೇ ಪ್ರೀತಿಸಿಕೊಂಡು ನೆಮ್ಮದಿಯಿಂದ ಬದುಕಬಹುದು. ಮುಂದಿನ ಅಧ್ಯಾಯದಲ್ಲಿ ಈ ಪುಸ್ತಕದ ಕೊನೆಯ ಮತ್ತು ಅಂತಿಮ ಸಾರಾಂಶವನ್ನು ನೋಡೋಣ. 10 ಸುವರ್ಣ ನಿಯಮಗಳು ಯಾವುವು? ಈ ಇಡೀ ಪುಸ್ತಕದ ರಸಪಾಕವನ್ನು ಒಂದೆಡೆ ಕಡೆ ಕಲೆ ಹಾಕೋಣ. ಅಧ್ಯಾಯ 8 ಇಕಿಗೈನ 10 ಸುವರ್ಣ ನಿಯಮಗಳು. ಸ್ನೇಹಿತರೆ, ನಾವೀಗ ಈ ಅದ್ಭುತವಾದ ಪ್ರಯಾಣದ ಕೊನೆಯ ಹಂತಕ್ಕೆ ಬಂದಿದ್ದೇವೆ. ಓಕಿನಾವಾದ 100 ಹಿರಿಯ ಜೀವನವನ್ನು ಅಧ್ಯಯನ ಮಾಡಿದ ನಂತರ ಲೇಖಕರು ನಮಗೆ ನೆಮ್ಮದಿಯ ಮತ್ತು ದೀರ್ಘಕಾಲದ ಬದುಕಿಗಾಗಿ 10 ಬಂಗಾರದಂಥ ನಿಯಮಗಳನ್ನು ನೀಡ್ತಾರೆ. ಇವುಗಳನ್ನು ನಿಮ್ಮ ಮನಸ್ಸಿನಲ್ಲಿ ಅಚ್ಚೊತ್ತಿಕೊಳ್ಳಿ. 1ನೇ ನಿಯಮ: ಸದಾ ಸಕ್ರಿಯವಾಗಿ ಇರಿ, ನಿವೃತ್ತರಾಗಬೇಡಿ. ನಿಮಗೆ ಇಷ್ಟವಾದ ಕೆಲಸವನ್ನು ಮಾಡುವುದನ್ನು ಯಾವುದೂ ನಿಲ್ಲಿಸಬೇಡಿ. ನೀವು ಯಾವಾಗ ನನ್ನಿಂದ ಏನೂ ಆಗಲ್ಲ ಅಂತ ಸುಮ್ಮನೆ ಕೂರ್ತಿರೋ ಅಂದೇ ನಿಮ್ಮ ಆತ್ಮ ಸತ್ತು ಹೋಗುತ್ತೆ. ಕೊನೆಯವರೆಗೂ ಚಟುವಟಿಕೆಯಿಂದ ಇರಿ. 2ನೇ ನಿಯಮ: ನಿಧಾನವೇ ಪ್ರಧಾನ.
ಅವಸರ ಬದುಕಿನ ಗುಣಮಟ್ಟವನ್ನು ಹಾಳು ಮಾಡುತ್ತದೆ. ನಿಧಾನವಾಗಿ ನಡೆಯುವವನು ಹೆಚ್ಚು ದೂರ ಕ್ರಮಿಸುತ್ತಾನೆ. ನಿಮ್ಮ ಬದುಕಿನ ವೇಗವನ್ನು ಕಡಿಮೆ ಮಾಡಿಕೊಳ್ಳಿ, ಆಗ ಬದುಕು ಸುಂದರವಾಗಿ ಕಾಣುತ್ತೆ. 3ನೇ ನಿಯಮ, ಹೊಟ್ಟೆ ಪೂರ್ತಿ ತುಂಬಿಸಬೇಡಿ. ಆರೋಗ್ಯವಾಗಿ ಇರಲು ಅರಹಚಿಬು ಸೂತ್ರ ಪಾಲಿಸಿ. ಹಸಿವಿಗಿಂತ ಸ್ವಲ್ಪ ಕಡಿಮೆನೇ ತಿನ್ನಿ. 4ನೇ ನಿಯಮ, ಒಳ್ಳೆಯ ಸ್ನೇಹಿತರನ್ನು ಹೊಂದಿ. ಕಷ್ಟ ಸುಖ ಹಂಚಿಕೊಳ್ಳಲು, ಜೊತೆಗೆ ನಗಲು, ಕನಸುಗಳನ್ನು ಹಂಚಿಕೊಳ್ಳಲು ಸ್ನೇಹಿತರಿಗಿಂತ ಉತ್ತಮ ಮದ್ದು ಬೇರೊಂದಿಲ್ಲ. 5ನೇ ನಿಯಮ, ಮುಂದಿನ ಜನ್ಮದಿನಕ್ಕೆ ಫಿಟ್ ಆಗಿರಿ. ನೀರು ಹರಿಯುತ್ತಿದ್ದರೆ ಮಾತ್ರ ಸ್ವಚ್ಛವಾಗಿರುತ್ತೆ, ಹಾಗೆಯೇ ದೇಹ ಚಲನೆಯಲ್ಲಿದ್ದರೆ ಮಾತ್ರ ಆರೋಗ್ಯವಾಗಿರುತ್ತೆ. ಪ್ರತಿದಿನ ಸ್ವಲ್ಪ ವ್ಯಾಯಾಮ ಮಾಡಿ. 6ನೇ ನಿಯಮ, ನಗುತ್ತಿರಿ. ನಗು ನಮ್ಮ ಆತ್ಮದ ಕನ್ನಡಿ. ಪ್ರಪಂಚದಲ್ಲಿ ಎಷ್ಟೇ ಕಷ್ಟಗಳು ಇದ್ದರೂ ಒಂದು ಪುಟ್ಟ ನಗು ಪರಿಸ್ಥಿತಿಯನ್ನೇ ಬದಲಾಯಿಸುತ್ತದೆ. 7ನೇ ನಿಯಮ, ಪ್ರಕೃತಿಯೊಡನೆ ಬೆರೆಯಿರಿ. ನಾವು ಮನುಷ್ಯರು ಪ್ರಕೃತಿಯ ಒಂದು ಭಾಗ. ಆಗಾಗ ಕಾಡು ಮೇಡು ಸುತ್ತಿ ಗಿಡ ಮರಗಳ ಮಧ್ಯೆ ಸಮಯ ಕಳೆಯಿರಿ. ಇದು ನಿಮ್ಮ ಬ್ಯಾಟರಿಯನ್ನು ರೀಚಾರ್ಜ್ ಮಾಡುತ್ತದೆ. 8ನೇ ನಿಯಮ, ಧನ್ಯವಾದ ಹೇಳಿ. ನಿಮ್ಮ ಕುಟುಂಬಕ್ಕೆ, ನಿಮ್ಮ ಊಟಕ್ಕೆ ಮತ್ತು ಇಡೀ ದಿನಕ್ಕೆ ಧನ್ಯವಾದ ಹೇಳಿ. ಕೃತಜ್ಞತೆ ಇದ್ದಲ್ಲಿ ಸಂತೋಷ ತಾನಾಗಿಯೇ ಹುಡುಕಿಕೊಂಡು ಬರುತ್ತೆ. 9ನೇ ನಿಯಮ, ಪ್ರಸ್ತುತ ಕ್ಷಣದಲ್ಲಿ ಬದುಕಿ. ಕಳೆದ ಹೋದ ನಿನ್ನೆಯ ಬಗ್ಗೆ ಚಿಂತೆ ಬಿಡಿ. ನಾಳೆ ಏನಾಗುತ್ತೋ ಅನ್ನೋ ಭಯ ಬಿಡಿ. ನಿಮ್ಮ ಕೈಯಲ್ಲಿರೋದು ಈ ಕ್ಷಣ ಮಾತ್ರ. ಇದನ್ನು ಸಂಪೂರ್ಣವಾಗಿ ಅನುಭವಿಸಿ. 10ನೇ ಮತ್ತು ಕೊನೆಯ ನಿಯಮ, ನಿಮ್ಮ ಇಕಿಗೈಯನ್ನು ಹಿಂಬಾಲಿಸಿ. ನಿಮ್ಮ ಬದುಕಿಗೊಂದು ಅರ್ಥ ನೀಡುವ, ನಿಮ್ಮನ್ನು ಪ್ರತಿದಿನ ಬೆಳಗ್ಗೆ ಉತ್ಸಾಹದಿಂದ ಎಬ್ಬಿಸುವ ಆ ಗುರಿ ಯಾವುದು ಅಂತ ಹುಡುಕಿ. ಅದು ಸಿಕ್ಕಿಲ್ಲದಿದ್ದರೆ ಅದನ್ನು ಹುಡುಕುವುದೇ ನಿಮ್ಮ ಇಕಿಗೈ ಆಗಿರಲಿ. ಫ್ರೆಂಡ್ಸ್, ಪ್ರಯಾಣ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋದಲ್ಲಿ ಹೇಳಿದ ಮಾತುಗಳು ನಿಮ್ಮ ಬದುಕಿನಲ್ಲೂ ಕೂಡ ಒಂದು ಸಣ್ಣ ಬದಲಾವಣೆ ತಂದರೂ ಕೂಡ ನನ್ನ ಈ ಪ್ರಯತ್ನ ಸಾರ್ಥಕ. ನಿಮ್ಮ ಜೀವನದ ಇಕಿಗೈ ಯಾವುದು ಅಂತ ಕೆಳಗಡೆ ಕಾಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡಿ. ಇದು ನಮಗೆ ಇನ್ನೂ ಕೆಲಸ ಮಾಡಲು ಪ್ರೋತ್ಸಾಹ ನೀಡುತ್ತೆ. ಇಂತಹದೇ ಅದ್ಭುತವಾದ ಪುಸ್ತಕಗಳ ಸಾರಾಂಶ ಸಮ್ಮರಿಯನ್ನು ಕನ್ನಡದಲ್ಲಿ ಕೇಳೋದಕ್ಕೆ ನನ್ನ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ಲೈಕನ್ ಹಿಟ್ ಮಾಡಿ. ನಿಮ್ಮ ಸಮಯ ನೀಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಅದ್ಭುತವಾದ ಪುಸ್ತಕದ ಜೊತೆ ಸಿಗೋಣ. ಅಲ್ಲಿವರೆಗೂ ನಗ್ನಗ್ತಾ ಇರಿ, ಆರೋಗ್ಯವಾಗಿರಿ. ನಮಸ್ಕಾರ. ಥ್ಯಾಂಕ್ ಯು ಫಾರ್ ವಾಚಿಂಗ್.